ಹಲೋ ಕಾವ್ಯ ಅವರೇ, ನಮಸ್ಕಾರ. ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು. ನಾನು ಕೆಲವೊಂದು ಕ್ವೆಶ್ಚನ್ಸ್ ಕೇಳ್ಬೋದಾ ನಿಮ್ಮಂತ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ವಿಡಿಯೋ ಯಾ ನೋಡ್ತಾ. ಶ್ಯೂರ್. ಸೊ ಮಿಲಿನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ದೊಡ್ಡ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಸೊ ನನಗೇನು ಐಡಿಯಾನೇ ಇರಲಿಲ್ಲ ವಾಟ್ ಈಸ್ ಟ್ರೇಡಿಂಗ್ ಅಂದರೆ. ಸೊ ಕಂಪ್ಲೀಟಾಗಿ ಏನಾದರೂ ಒಂದು ಸಪೋರ್ಟ್ ಸಿಗುತ್ತೆ ವಿತಿನ್ ಸಾಫ್ಟ್ವೇರು ಅಥವಾ ಎಜುಕೇಷನ್ ಟೀಮು ವಿತ್ ಟೀಮ್ ಸಪೋರ್ಟು ಎಲ್ಲ ಇದರಿಂದ ಸಿಗುತ್ತೆ ಅನ್ನೋದ್ರಿಂದ ನಾನು ಜಾಯ್ನ್ ಆಗಿದ್ದೆ ಇದಕ್ಕೆ. ಓಕೆ, ಸೊ ನಿಮ್ ಇರೋ ಭಯ ಅಥವಾ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆಯಾ? ಹೌದು. ಮುಂಚೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಯಾವ ಥರ ಸ್ಟಾಕ್ಸ್‌ನ ಪಿಕ್ ಮಾಡಬೇಕು, ಯಾವ ಲೈನಿಂದ ಏನಾಗುತ್ತೆ, ರೆಡ್ಡು, ಗ್ರೀನು, ಪಿಂಕು ಮತ್ತು ಕ್ಯಾಂಡಲ್ಸ್ ಅಂದರೆ ಏನು, ಅದರಲ್ಲಿ ಏನೇನು ನೇಮ್ಸ್ ಇದೆ. ಸೊ ನನಗೇನೂ ಗೊತ್ತಿರಲಿಲ್ಲ. ಇವಾಗ ಐ ಕ್ಯಾನ್ ಐಡೆಂಟಿಫೈ ಆ್ಯಂಡ್ ಐ ಕ್ಯಾನ್ ಟ್ರೇಡ್ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ. ಓಕೆ. ಹಾಗೆ ಮಿಲಿನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಗೆ ಈ ವಿಷಯ ಅಥವಾ ಈ ಟಾಪಿಕ್ ಅರ್ಥನೇ ಆಗ್ತಿರ್ಲಿಲ್ಲ. ಈ ಕ್ಲಾಸ್ ಆದ್ಮೇಲೆ ನಾನು ಕ್ಲಿಯರ್ ಆಗಿದ್ದೀನಿ ಅಂತ ಏನಾದರೂ ಇದೆಯಾ? ಹೌದು. ಕ್ಯಾಂಡಲ್ ಸ್ಟಿಕ್ಸ್ ಅಂತ ತಗೊಂಡಾಗ ಅದು ರೆಡ್ಡು, ಗ್ರೀನು ನೋಡಿದ ತಕ್ಷಣನೇ ತುಂಬಾನೇ ಭಯ ಆಗ್ತಿತ್ತು. ರೆಡ್ ಅಂದರೆ ಏನಪ್ಪ ಇದು, ಏನೋ ತುಂಬ ಡೇಂಜರ್ ಇದೆ, ಏನೋ ಏನಂದ್ರೆ ಏನೂ ಅರ್ಥನೇ ಆಗ್ತಿರ್ಲಿಲ್ಲ. ಸೊ ಒಂದು ಅಪ್ ಟ್ರೆಂಡು, ಡೌನ್ ಟ್ರೆಂಡು, ರೆಡ್ ಇದ್ದಾಗ ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕು ಏನೂ ಗೊತ್ತೇ ಇರಲಿಲ್ಲ. ಸೊ ಇವಾಗ ನನಗೊಂದು ಕ್ಲಾರಿಟಿ ಇದೆ. ರೆಡ್ ಬಂದರೆ ಪಾಸಿಟಿವ್ ಆಗಿರಬೇಕು ಅಥವಾ ನೆಗೆಟಿವ್ ಆಗಿರಬೇಕು ಏನು ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. ಓಕೆ. ಸೊ ಮುಂಚೆಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಈಗ 0 to 10, 0 being the least, 10 being the highest, ಎಷ್ಟು ರೇಟ್ ಮಾಡ್ತೀರಾ? ಸೊ ನಾನು ಇನ್ನೂ ಬಿಗಿನರು, ಹಾಗಾಗಿ 7 to 8. ಓಕೆ, ಅದು ಒಂದು ಬಿಗಿನರ್ 7 to 8 ಇಸ್ ಓನ್ಲಿ ಹೌದು. ಹೈಯರ್. ಸೊ ನೀವು ಅಷ್ಟು ಕಾನ್ಫಿಡೆಂಟ್ ಆಗಿ ಫೀಲ್ ಆಗ್ತಿದ್ದೀರಾ? ಹೌದು. ಬಿಕಾಸ್ ಸಾಫ್ಟ್ವೇರ್ ಸಪೋರ್ಟ್ ಇದೆ, ಟೀಮ್ ಸಪೋರ್ಟ್ ಇದೆ, ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಏನಂದ್ರೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಸೊ ಕ್ಲಿಯರ್ ಆಗಿ ಒಂದು ನಮ್ಮ ಮಾತೃಭಾಷೆಯಲ್ಲೇ ಹೇಳ್ಕೊಡ್ತಿದ್ದಾರೆ. ಅದು ನನಗೆ ತುಂಬಾ ಕಾನ್ಫಿಡೆಂಟ್ ಕೊಟ್ಟಿದ್ದು. ಹಾಗಾಗಿ ಇನ್ನೂ ಚೆನ್ನಾಗಿ ಕಲಿಬೋದು ಅನ್ನೋದು ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಗ್ರೇಟ್. ನಿಮ್ಮಂತೆ ಒಂದು ಬಿಗಿನರ್ ಏನಕ್ಕೆ ಈ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡ್ಬೇಕು? ಅದರಿಂದ ಅವ್ರಿಗೆ ಏನು ಗುಣ ಅಥವಾ ವಾಟ್ ಇಸ್ ದ ಯೂಸ್ ಆಫ್ ಅಟೆಂಡಿಂಗ್ ದಿಸ್ ಪ್ರೋಗ್ರಾಮ್ ಅನ್ಸುತ್ತೆ ನಿಮಗೆ? ಸೊ ನನ್ನ ಪ್ರಕಾರ ಎಲ್ಲರೂ ಇದನ್ನ ಅಟೆಂಡ್ ಮಾಡಲೇಬೇಕು. ಬಿಕಾಸ್ ಇದರಲ್ಲಿ ಎಷ್ಟು ಅಮೌಂಟ್ ಇದೆ ಅನ್ನೋದು ಗೊತ್ತಿರಲಿಲ್ಲ. ತುಂಬ ಜನ ಬ್ಯಾಡ್ ರಿವ್ಯೂಸ್ ಕೊಡ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಹೋದ್ಮೇಲೆ ದುಡ್ಡು ಕಳ್ಕೊಂಡೆ ಅಂತ. ಬಟ್ ಹ್ಯೂಜ್ ಅಮೌಂಟ್ ಇರೋದು ಇದರಲ್ಲೇ, ಹ್ಯೂಜ್ ಸಕ್ಸಸ್ ಇರೋದು ಇದರಲ್ಲೇ. ಸೊ ಆಲ್ಮೋಸ್ಟ್ 927 crore ಸಮಥಿಂಗ್ ಅಮೌಂಟ್ ಇಲ್ಲಿದೆ. ಯಾರಿಗೆ ಎಷ್ಟು ಬೇಕೋ ಅಷ್ಟು ಅರ್ನ್ ಮಾಡ್ಕೊಂಡಷ್ಟು ಅವರು ಲೈಫಲ್ಲಿ ಸಕ್ಸಸ್ ಆಗ್ಬೋದು. ಆಲ್ಮೋಸ್ಟ್ ಎಲ್ಲ ರಿಚೆಸ್ಟ್ ಪರ್ಸನ್ ಕೂಡ ಇದರಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಾಯಿತು. ಸೊ ಎಲ್ಲರೂ ಒಂದು ಲೈಫ್ ಸೆಟಲ್ಮೆಂಟ್ ಅಥವಾ ಪರ್ಸ್ನಲ್ ಫೈನಾನ್ಷಿಯಲ್ ಫ್ರೀಡಮ್ ಎಲ್ಲ ಬೇಕು ಅಂದರೆ ಸ್ಟಾಕ್ ಮಾರ್ಕೆಟಿಗೆ ಬರಲೇಬೇಕು. ಅದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂದರೆ MG ಗ್ರೂಪ್. ಗ್ರೇಟ್. ಈ 3 ದಿನದ ಕ್ಲಾಸಲ್ಲಿ ಮೋಹನ್ ಸರ್ ಬಗ್ಗೆ ನಿಮ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸ್ಟಾರ್ಟಿಂಗು ಹೆಂಗೆ ಹೇಳ್ಕೊಡ್ತಾರೆ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಭಯನೇ ಇತ್ತು. ಅವ್ರು ಹೇಳೋದು ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ ಸ್ವಲ್ಪ ಕಷ್ಟನೇ ಇತ್ತು. ಸೊ ವೆರಿ ಕಂಫರ್ಟಬಲ್, ವೆರಿ ಕಾಮನ್, ತುಂಬ ಕೂಲಾಗಿ ಹೇಳ್ಕೊಟ್ಟಿದ್ದಾರೆ. ನಮಗೆ ಅರ್ಥ ಆಗೋ ರೀತಿನೇ ಹೇಳ್ಕೊಟ್ಟಿದ್ದಾರೆ. ಒಂದು ಸತಿ ಅರ್ಥ ಆಗಲಿಲ್ಲ ಅಂದರೆ 10 ಸತಿ ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ತುಂಬ ವೆರಿ ವೆಲ್ ಕೋಚ್. ಓಕೆ, ಗ್ರೇಟ್. ಥ್ಯಾಂಕ್ ಯು ಸೊ ಮಚ್.